ದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಲೀಕನ್ನು ಖಂಡಿಸಿ ವಿರೋಧಿಸಿ ಹಲವು ಬೇಡಿಕೆಗಳನ್ನಿಟ್ಟುಕೊಂಡು ಸಿಜೆಪಿ ನಡೆಸುತ್ತಾ ಇರುವ ಪ್ರತಿಭಟನೆಯ 36ನೇ ದಿನ. ಸರ್ಕಾರದ ಕಡೆಯಿಂದ ಮಾತುಕತೆಗೆ ಬರುವಂತೆ 3ನೇ ಸಲ ಆಹ್ವಾನ ಬಂತು. ಮೊದಲ ಆಹ್ವಾನಕ್ಕೆ JP ನಡ್ಡಾ ಅವರ ಮನೆಗೆ ಹೋಗಿದ್ದರು. 2ನೇ ಆಹ್ವಾನಕ್ಕೆ ನಾವು ನಿಮ್ಮ ಮನೆಗೆ ಬರೋದಿಲ್ಲ, ನೀವು ಜಂತರ್ ಮಂತರ್ಗೂ ಬರೋದು ಬೇಡ, ಒಂದು ನ್ಯೂಟ್ರಲ್ ಜಾಗದಲ್ಲಿ ಕೂತ್ಕೊಂಡು ಮಾತಾಡೋಣ ಅಂದರು. 3ನೇ ಆಹ್ವಾನಕ್ಕೆ ನೀವು ಜಂತರ್ ಮಂತರ್ಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಹೋರಾಟ ಯಾವ ಕಾರಣಕ್ಕೂ ನಿಲ್ಲುವುದಿಲ್ಲ ಅಂತ ಘೋಷಣೆ. ಬೇಡಿಕೆಗಳ ಯಥಾ ಪ್ರಕಾರ ಮುಂದುವರೆದಿದೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಗಳಿಗೆ 1 ಕೋಟಿ ಪರಿಹಾರ ಕೊಡಬೇಕು. ಅದರ ಜೊತೆಗೆ ಇನ್ನೊಂದು ಆ್ಯಡ್ ಆಗಿರುವ ಬೇಡಿಕೆ ಇದೆ, ನೋ ಪ್ರಾಸಿಕ್ಯೂಷನ್ ಆಫ್ ದ ಪ್ರೊಟೆಸ್ಟರ್ಸ್ ಅಂತ. ಸಿಜೆಪಿಯ ಪ್ರತಿಭಟನಾಕಾರರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಬಾರದು, ಲಾಠಿ ಚಾರ್ಜ್ ಮಾಡಿದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ. ಪ್ರತಿಭಟನೆ ನಡೆಸಿದ ಸಿಜೆಪಿ ಕಾರ್ಯಕರ್ತರುಗಳ ಮೇಲೆ ಯಾವುದೇ ಕ್ರಮ ಆಗಬಾರದು, ಲಾಠಿ ಚಾರ್ಜ್ ಮಾಡಿದ ಪೊಲೀಸರ ವಿರುದ್ಧ ಕ್ರಮ ಆಗಬೇಕು. ಅಭಿಜಿತ್ ದೀಪ್ಕೆ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. जो लाठी चार्ज हुआ है और अपनी डिमांड क्या है? जो लाठी चार्ज हुआ है उस पर मैं बोल चुका हूँ. इट वॉज वेरी ब्रूटल और जिन पुलिस ऑफिसर्स ने ये करा है उनको लेकर हम कोर्ट में जाएंगे. और हमारे प्रोटेस्ट का आज 34th डे है. सोनम सर की हंगर स्ट्राइक जारी है. आज उनकी हंगर स्ट्राइक का 26th डे है. तो जब तक हमारी डिमांड्स पूरी नहीं होती तब तक हमारा प्रोटेस्ट जारी रहेगा. बट वी आर रिक्वेस्टिंग सोनम सर to end his hunger strike because we cannot afford to lose his life. ये बात 2 दिनों से लगातार जंतर मंतर के बाहर कुछ सड़कों पे हंगामा हो रहा है, बर्दाश्त हो रहे हैं. आप भी लगातार अपील कर रहे हैं ऐसी चीजें ना करें. कौन से लोग हैं? ये बाहर से लोग भेजे जा रहे हैं जानबूझकर प्रोटेस्ट को खराब करने के लिए. हम यहाँ पर 1 महीने से बैठे हुए थे, 1 महीने में ऐसी कोई वारदात नहीं हुई. लेकिन अब क्या हो रहा है, जैसे ये प्रोटेस्ट बड़ा हो गया है तो ये बाहर से गुंडे भेजे जा रहे हैं बीजेपी द्वारा जानबूझकर लोगों को उकसाने के लिए. और यही लोग हैं जो पथराव करे बीजेपी के. पुलिस यहाँ पर पत्थरों के ट्रक लाकर रखती है, बीजेपी के गुंडे आते हैं, वो पत्थरबाजी करते हैं और फिर कॉकरोच जनता पार्टी के लोगों को बदनाम करते हैं. What about the discussion? The central cabinet ministers are saying door is open. Our door is Jantar Mantar's door is also open. तो मोदी जी, मेरी आपसे फिर से रिक्वेस्ट है, धर्मेंद्र प्रधान का इस्तीफा ले लीजिए, वरना बात सिर्फ धर्मेंद्र प्रधान के इस्तीफे की नहीं रहेगी, बात आपके इस्तीफे पर भी आ जाएगी. और वो आएगी जैसी आपकी हरकतें आएगी, वो इतना तो मैं आप लोगों को कहता तो आएगी बात. स्टूडेंट की सुन लीजिए, एक इनकॉम्पिटेंट, एक फेल्ड मिनिस्टर इस देश के करोड़ों स्टूडेंट से ज्यादा इंपॉर्टेंट नहीं हो सकता. और अगर एक फेल्ड और इनकॉम्पिटेंट मिनिस्टर इन करोड़ों स्टूडेंट से ज्यादा इंपॉर्टेंट है तो याद रखना, चुनाव में आपको इनमें से कोई भी वोट नहीं करेगा. ಅಭಿಜಿತ್ ದೀಪ್ಕೆ ಆಡಿರೋ ಈ ಮಾತು ಭಾಳ ಇಷ್ಟ ಆಯ್ತು ನೋಡಿ ನನಗೆ. ವಿದ್ಯಾರ್ಥಿಗಳು, ಯುವಕರ ಧ್ವನಿಯನ್ನು ನೀವು ಕೇಳಿಸಿಕೊಳ್ಳದೆ ಹೋದರೆ ಇವರು ಯಾರೂ ನಿಮಗೆ ಎಲೆಕ್ಷನ್ನಲ್ಲಿ ವೋಟ್ ಮಾಡಲ್ಲ. ಪ್ರಜಾಪ್ರಭುತ್ವದ ಬ್ಯೂಟಿ ರೀ ಅದು. 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ ಬರುತ್ತೆ. ವೋಟ್ ಹಾಕುವ ಮೂಲಕ, ಹಾಕದೇ ಇರುವ ಮೂಲಕ ತಮ್ಮ ಆಕ್ರೋಶವನ್ನು, ತಮ್ಮ ಮೆಚ್ಚುಗೆಯನ್ನು ತೋರಿಸುವುದಕ್ಕೊಂದು ಅವಕಾಶ ಇರುತ್ತೆ ಎಲೆಕ್ಷನ್ ಟೈಮ್ನಲ್ಲಿ. ಆಯ್ತಪ್ಪ, ಈಗ ಎಲೆಕ್ಷನ್ಗೆ ಇನ್ನೂ 2 ವರ್ಷ ಇದೆ, 2029, 3 ವರ್ಷ ಇದೆ ಎಲೆಕ್ಷನ್ಗಿನ್ನೂ. ಅಲ್ಲಿ ತನಕ ಸುಮ್ಮನಿದ್ದು ಬಿಡೋದ? ಸುಮ್ಮನೆ ಇರಬೇಕಾಗಿಲ್ಲ. ಪ್ರತಿಭಟಿಸುವುದು ಹಕ್ಕ್ರಿ, ಪ್ರತಿಭಟಿಸಬೇಕು. ಇದು ಹಿಂಗಾಗಿದ್ದು ಸರಿಯಾಗಿಲ್ಲ, ಹಿಂಗಾಗಬೇಕು ಅಂತ ಕೇಳಬಹುದು ಸರ್ಕಾರವನ್ನು. ಆದರೆ ಅದು ಸಂವಿಧಾನದ ಚೌಕಟ್ಟಿನಲ್ಲಿ ನಡೀಬೇಕು ಅಷ್ಟೇ. ಸಂವಿಧಾನದ ಚೌಕಟ್ಟಿನಲ್ಲಿ ನಡೀಬೇಕು. ನಡೆದ ಹಿಂಸೆಯ ಬಗ್ಗೆ ಪ್ರಶ್ನೆ ಮಾಡಿದರೆ ಅಭಿಜಿತ್ ದೀಪ್ಕೆ ಹೇಳೋದೇನು, ನಮ್ಮ ಮಧ್ಯದಲ್ಲಿ BJPಯವರು ಬಂದು ಸೇರ್ಕೊಂಡು ಈ ರೀತಿ ಗಲಾಟೆ ಮಾಡ್ತಾ ಇದ್ದಾರೆ ಅಂತ. ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ವಿಡಿಯೋಗಳು ನನ್ನ ಫೋನ್ನಲ್ಲೂ ಇದ್ದಾವೆ, ನಿಮ್ಮ ಫೋನ್ನಲ್ಲೂ ಇದ್ದಾವೆ, ಆತನ ಫೋನ್ನಲ್ಲೂ ಇರ್ತವೆ. ಗಲಾಟೆ ಮಾಡಿದವ್ರ ಮುಖಗಳಿದಾವಲ್ಲ, ಎಳ್ಕೊಂಡು ಬಂದು ನಿಲ್ಲಿಸಿ, ನೋಡಿ ಇವನು ಇಂಥ BJP, ಈ ಊರವನು, ಇಲ್ಲಿಯ ಸದಸ್ಯ ಅಂತ ತೋರಿಸ್ಲಿ. ಅದನ್ನು ಜನ ಕನ್ವಿನ್ಸ್ ಆಗ್ತಾರೆ, ಗಲಾಟೆ ಮಾಡಿದವ್ರು ನಮ್ಮವರಲ್ಲ ಅಂತ. ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಆ ಜಂತರ್ ಮಂತರ್ ಅನ್ನೋದು ಅಲ್ಲಿರೋ ಅರ್ಧ ಜನ ವ್ಲಾಗರ್ಗಳು ಅನ್ನಿಸ್ತಾರೆ, ಯೂಟ್ಯೂಬರ್ಗಳು ಅನ್ನಿಸ್ತಾ ಇದ್ದಾರೆ. ಪ್ರಶ್ನೆ ಮಾಡೇ ಮಾಡ್ತಾರವರು.
ಇವ್ರ ಪ್ರಶ್ನೆ ಅವ್ರ ಉತ್ತರ, ಇವರ ಪ್ರಶ್ನೆ ಅವ್ರ ಉತ್ತರ. ಅಬದ್ಧದ ಹೇಳಿಕೆಗಳನ್ನು ಕೊಟ್ಟರಲ್ಲ. ಭಾರತೀಯ ಸೇನೆಯ ಬಗ್ಗೆ ನಾನಿಲ್ಲಿ ಹೇಳಬಾರ್ದು, ನೀವಲ್ಲಿ ಕೇಳಿಸ್ಕೋಬಾರ್ದು ಅಂತ ಶಬ್ದ ಬಳಸಿ ಒಬ್ಬ ಮಾತಾಡೋದ್ನಲ್ಲ. ಎಳ್ಕೊಂಬನ್ನಿ ಅವನನ್ನು. ಅವನ RSSನವನ, BJP ಅವನ, ಭಜರಂಗ ದಳದವನ, ABVP ಅವನ, ಜಗತ್ತಿನ ಮುಂದೆ ತೋರಿಸಿ. ಅದು ಬಿಟ್ಕೊಂಡು ನಮ್ಮ ಮಧ್ಯದಲ್ಲಿ ಬಂದು ಸೇರ್ಕೊಂಡು ಅವರು ಪ್ರಚೋದಿಸುವ ಕೆಲಸ ಮಾಡುತ್ತಿದ್ದಾರೆ. ಹುಡುಗರು ನೀವು, ನಿಮ್ಮನ್ನು ಬೇರೆಯವರು ಯಾರೋ ಪ್ರಚೋದಿಸಿದ್ರೆ ಅರ್ಥ ಆಗುತ್ತೆ ನಮಗೆ. BJP ಅವರು ಪ್ರಚೋದಿಸಿದರು. ನಿನ್ನೆ ರಾತ್ರಿ ಏಕಾಏಕಿ ಗಲಾಟೆ ಶುರುವಾಯಿತು. ಜಂತರ್ ಮಂತರ್ನಲ್ಲಿ 200-300 ಪ್ರತಿಭಟನಾಕಾರರು ಪೊಲೀಸರ ಮೇಲೆ ದಾಳಿ ಆರಂಭಿಸಿದರು ಅಂತ ದೃಶ್ಯಗಳು ಬರೋದಕ್ಕೆ ಶುರುವಾದ ನಿನ್ನೆ ರಾತ್ರಿ ನಡೆದ ಘಟನೆ. ಇದನ್ನು ಶಾಂತಿಯುತ ಪ್ರತಿಭಟನೆ ಮಾಡುವುದೇ ಉದ್ದೇಶವಾಗಿದ್ದರೆ ಎಳ್ಕೊಂಬರೋದು ಕಷ್ಟನ ಅವ್ರನ್ನ. ಅವರು CJPಗೆ ಸೇರಿದವರ, BJPಗೆ ಸೇರಿದವರ, ಅಥವಾ ಮತ್ಯಾವುದಾದ್ರೂ ಪೊಲಿಟಿಕಲ್ ಪಾರ್ಟಿ ಅಫಿಲಿಯೇಷನ್ ಇರೋರ ತಿಳ್ಕೊಳ್ಳೋದು ಕಷ್ಟನ ಅವರು. ನೋಡ್ರಿ ಅದು ನಿನ್ನೆ ರಾತ್ರಿ ಗಲಾಟೆನ. ಮತ್ತೆ ಟಿಯರ್ ಗ್ಯಾಸ್ ಹೊಡೆದ್ರು ನೆನ್ನೆ. ಪೊಲೀಸರನ್ನ ಅಟ್ಟಾಡಿಸ್ಕೊಂಡು ಹೋದ್ರು. ನೆನ್ನೆ ನ್ಯೂಸ್ ಅವರ್ನಲ್ಲಿ ಪೊಲೀಸರಿಂದ ಹೊಡೆಸಿಕೊಂಡು ನರಳ್ತಾ ಇದ್ದ ವಿದ್ಯಾರ್ಥಿಗಳನ್ನು ತೋರಿಸಿದ್ವಿ. ಇವತ್ತು ದಿ ಅದರ್ ಸೈಡ್ ಆಫ್ ದ ಸ್ಟೋರಿ. ವಿದ್ಯಾರ್ಥಿಗಳಿಂದ ಹೊಡೆತ ತಿಂದಿರುವ ಪೊಲೀಸರು. ಇದೇನಾಗ್ತಾ ಇದೆ, ಕಳೆದ 3-4 ದಿವಸಗಳಿಂದ CJP ನಾಯಕರುಗಳು ಮಾತಾಡ್ತಾ ಇರುವ ರೀತಿಯನ್ನು ನೋಡಿ ನೀವು. ಸರ್ಕಾರ ಎಲ್ಲಿ ತನಕ ಮಾತುಕತೆಗೆ ಕರೆದಿರಲಿಲ್ವೋ ಅಲ್ಲಿ ತನಕ ನಮ್ಮನ್ನು ಮಾತಾಡ್ಸೋಕ್ಕೂ ತಯಾರಿಲ್ಲ. ಮಾತುಕತೆಗೆ ಕರೆದ ನಂತರ ನಿಮ್ಮ ಹತ್ರ ನಾವ್ಯಾಕೆ ಬರಬೇಕು, ನೀವೇ ನಮ್ಮ ಹತ್ರ ಬನ್ನಿ. ಇದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋದಂಥ ಬೆಂಬಲದ ಕಾರಣಕ್ಕೆ ಅಂತ ಅನಿಸುತ್ತಿದ್ದು. ಬೆಂಬಲದ ಕಾರಣಕ್ಕೆ. ಬಟ್ ಇಂಥದ್ದೊಂದು ಆಂದೋಲನದ ನಾಯಕತ್ವ ವಹಿಸಿದ ಸ್ಥಾನದಲ್ಲಿ ನಿಂತಂಥವರು ಯಾರು ಬೆಂಬಲಿಗರು ಅನ್ನೋದನ್ನು ಬಹಳ ತಿಳ್ಕೊಂಡು ನಿರ್ಧಾರ ತಗೋಬೇಕಾಗತ್ತೆ. ಕೇವಲ ಇದೊಂದೇ ಅಂತಲ್ಲ, ಇಂಥ ಅನುಭವಗಳು ನಮಗೂ ಬಹಳ ಆಗಿದ್ದಾವೆ. ಯಾವುದಾದ್ರೂ ಒಂದು ಕೇಸ್ನಲ್ಲಿ ಯಾವುದಾದ್ರೂ ವ್ಯಕ್ತಿಯ ವಿರುದ್ಧ ಒಂದು ಸ್ಟ್ಯಾಂಡ್ ತಗೊಂಡು ಬಿಟ್ವಿ ಅಂತ ಅನ್ಕೊಳ್ಳಿ. ಜೋರಾಗಿ ಮಾತಾಡ್ಬಿಟ್ವಿ ನಾವು ಖಂಡಿಸಿ. ಬುಲೆಟಿನ್ ಮುಗಿಯೋಷ್ಟರಲ್ಲಿ ನಮಗೆ ಫೋನ್ಗಳು ಬರ್ತವೆ ದೊಡ್ಡ ದೊಡ್ಡ ಮನುಷ್ಯರದೇ, ಕರೆಕ್ಟಾಗಿ ಮಾತಾಡಿದ್ರಿ, ಬೆಸ್ಟ್ ಮಾತಾಡಿದ್ರಿ, ಹಂಗೆ ಮಾತಾಡಿದ್ರಿ, ಹಿಂಗೆ ಮಾತಾಡಿದ್ರಿ ಅಂತ. ನೀವು ಲೆಕ್ಕ ಹಾಕಿ ನೋಡಿದ್ರೆ ನಾವು ಯಾರ ವಿರುದ್ಧ ಮಾತನಾಡಿರ್ತೀವಲ್ಲ ಅವ್ರಿಗೂ ಏನೋ ಒಂದು ಇರುತ್ತ್ರಿ. ಒಳಗಿಂದೊಳಗೆ ತಿಕ್ಕಾಟ ಇರುತ್ತೆ, ಗಲಾಟೆ ಇರುತ್ತೆ, ಜಗಳಗಳಿರ್ತವೆ. ಇವನು ಮಾತಾಡ್ಬಿಟ್ನಲ್ಲ ಅಂತ ಬೆಂಬಲ ಅದಷ್ಟೇ. ಅಷ್ಟನ್ನೂ ನಾವು ಅರ್ಥ ಮಾಡಿಕೊಳ್ಳದೆ ಇದು ನನಗೆ ವ್ಯಕ್ತವಾಗ್ತಾ ಇರುವ ಬೆಂಬಲ ಅಂತ ಅನ್ಕೊಂಡ್ಬಿಟ್ರೆ ಹೋದ್ವಿ ನಾವು ಕತೆ. ನಾನು ಮಾತನಾಡಿದ್ದಕ್ಕೆ ಇಷ್ಟು ಜನ ಬೆಂಬಲಿಸಿಬಿಟ್ರು ಅನ್ಕೊಂಡ್ರೆ ಹೋದ್ವಿ ನಾವು. ಇಲ್ಲಾಗಿದ್ದು ಅದೇ ಸ್ವಾಮಿ. CJP ಅವರ ಪ್ರೊಟೆಸ್ಟ್ ಅಂತಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿ ವಿರುದ್ಧ ಯಾರು ಪ್ರೊಟೆಸ್ಟ್ ಮಾಡಿದರೂ ಹೋಗಿ ನಿಂತುಕೊಳ್ಳುವಂಥವರು, ಬೆಂಬಲಿಸುವಂಥವರು, ಘೋಷಣೆ ಕೂಗುವಂಥವರು, ಕಲ್ಲು ತೂರುವಂಥವ್ರದ್ದು ಒಂದು ಗುಂಪಿದೆ. ಆ ಗುಂಪಿನವರು ಬಂದ ತಕ್ಷಣ ನಮ್ಮ ಕಾಸ್ಗೆ ವ್ಯಕ್ತವಾಗ್ತಾ ಇರುವ ಬೆಂಬಲ ಅಂತ ತಪ್ಪು ತಿಳಿದುಕೊಳ್ಳಬಾರದು. ಹಾಗೆ ಬಂದು ಬೆಂಬಲಿಸಿದವರಿಗೆ ನೀವು ನಿಮ್ಮ ಕಾಸು ಸಂಬಂಧ ಅಲ್ಲ, ನೀವು ಯಾರ ವಿರುದ್ಧ ಹೋರಾಡ್ತಾ ಇದ್ದೀರಿ ಅದಷ್ಟೇ ಸಂಬಂಧ. ಹಾಗೆ ವ್ಯಕ್ತವಾದ ಬೆಂಬಲವನ್ನು ಈಗ ನಾಳೆ ನಿಮ್ಗಿಂತ ದೊಡ್ಡ ಹೋರಾಟವನ್ನು ಇನ್ಯಾರಾದರೂ ಶುರು ಮಾಡಿದ್ರೆ, ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿ ವಿರುದ್ಧ, BJP ವಿರುದ್ಧ, RSS ವಿರುದ್ಧ, ನಿಮ್ಮನ್ನೆಲ್ಲ ಬಿಟ್ಟು ಅಲ್ಲಿಗೆ ಹೋಗ್ತಾರವರು. ಅವಾಗ ನೀವು ಆಕಾಶ ನೋಡ್ಕೊಂಡಿರ್ಬೇಕಾಗತ್ತಷ್ಟೇ. ಅದೇ ಒಂದು ಕೋಳಿ ಇತ್ತಂತೆ, ದಿನ ಬೆಳಗ್ಗೆ ಬಂದು ಗೂಡಿನಿಂದ ಹೊರಗೆ ಬಂದು ಆಕಾಶದ ಕಡೆ ಮುಖ ಮಾಡಿ ಕೂಗುವ ಅಭ್ಯಾಸ, ಕೋಳಿ ಅಭ್ಯಾಸ ಅದು ಕೂಗಿದ ಸ್ವಲ್ಪ ಹೊತ್ತಿಗೆ ಸೂರ್ಯೋದಯ ಆಗ್ತಿತ್ತಂತೆ. ಅದು 4 ದಿವಸ ನೋಡ್ತು, 5 ದಿವಸ ನೋಡ್ತು, 6 ದಿವಸ ನೋಡ್ತು. ನಾನು ಕೂಗಿದ ತಕ್ಷಣ ಸೂರ್ಯೋದಯ ಆಗ್ತಾ ಅಂದರೆ ನಾನು ಕೂಗ್ತಾ ಇರೋದಕ್ಕೆ ಆಗ್ತಿರೋದು ಅನ್ಕೊಂಡ್ಬಿಡ್ತಂಥದ್ದು. ಹಂಗಾಗಬಾರ್ದು. ಇಲ್ಲಿ ನಿಮ್ಮ ಹೋರಾಟ ಪ್ರಾಮಾಣಿಕವಾಗಿದ್ದರೆ
ನಿಮ್ಮ ಹೋರಾಟ ಸ್ಪಷ್ಟ ಗುರಿಯನ್ನು ಹೊಂದಿದ್ದರೆ ಈ ದೇಶದಲ್ಲಿನ ಪರೀಕ್ಷಾ ಪದ್ಧತಿಯನ್ನು ಶಾಶ್ವತವಾಗಿ ಬದಲಿಸಿ ಸುಧಾರಣೆ ತರುವಂಥ ತಾಕತ್ತು ಅದಕ್ಕಿದೆ. ತಾಕತ್ತಿದೆ ಅದಕ್ಕೆ. ಅದು ಸ್ವಾರ್ಥಿಗಳ ಕೈಗೆ ಹೋಗದಂತೆ ನೋಡಿಕೊಳ್ಳೋದಿದೆಯೇ ನೋಡಿ, ಅದು ದೊಡ್ಡ ಜವಾಬ್ದಾರಿಯ ಕೆಲಸ. ಸ್ವಾರ್ಥಿಗಳ ಕೈಗೆ ಆಂದೋಲನಗಳು ಹೋಗದಂತೆ ನೋಡಿಕೊಳ್ಳುವುದು. ಇಂಥ ದೇಶದಲ್ಲಿ ಒಂದು ಆಂದೋಲನವನ್ನು ಕಟ್ಟಿ ನಿಲ್ಲಿಸೋದಕ್ಕೆ ಅದರದ್ದೇ ಆದ ಡೆಡಿಕೇಶನ್ ಬೇಕಾಗತ್ತೆ, ಒಂದು ಮಟ್ಟಿಗಿನ ತ್ಯಾಗ ಬೇಕಾಗತ್ತೆ, ಯೋಚನೆಯಲ್ಲಿನ ಸ್ಪಷ್ಟತೆ ಬೇಕಾಗತ್ತೆ. ಇದು ಯಾರೋ ಒಬ್ಬ ವ್ಯಕ್ತಿ, ಒಂದು ಪಕ್ಷ, ಒಂದು ಸಂಘಟನೆ, ಸಿದ್ಧಾಂತದ ವಿರುದ್ಧದ ಹೋರಾಟ ಅಲ್ಲ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳು, ಅವ್ಯವಹಾರಗಳು, ಆ ಮೂಲಕ ಇಡೀ ದೇಶದ ಪರೀಕ್ಷಾ ವ್ಯವಸ್ಥೆಯಲ್ಲಿನ ಅಕ್ರಮ ಅವ್ಯವಹಾರಗಳ ವಿರುದ್ಧದ ಹೋರಾಟ ಅನ್ನುವ ಕ್ಲಾರಿಟಿ ಬೇಕಾಗತ್ತೆ. ನೆನ್ನೆ ಅಭಿಜಿತ್ ದೀಪ್ಗೆ RSSನ ಪೊಲೀಸರು ಅಂದರು, ಇವತ್ತು BJP ಕಾರ್ಯಕರ್ತರು ಸೇರ್ಕೊಂಡು ನಮ್ಮ ಮಧ್ಯದಲ್ಲಿ ಗಲಾಟೆ ಮಾಡಿಸ್ತಿದ್ದಾರೆ ಅಂದರು. ಗೊತ್ತಿಲ್ಲ, ಅವ್ರ ಖುಷಿ, ಅವ್ರ ಸಂತೋಷ, ಏನು ಬೇಕಾದರೆ ಹೇಳಿಕೆ ಕೊಟ್ಕೊಂಡು ಹೋಗಲಿ. ನನಗನಿಸಿದ್ದು ಕೇವಲ ಆಗಿರುವ ಅಕ್ರಮ, ಆಗಬೇಕಾಗಿರುವ ಕ್ರಮ, ಇಷ್ಟಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದರೆ ಜಂತರ್ ಮಂತರ್ನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ. ಬಟ್ ಈ ಹೋರಾಟ ತುಂಬ ದೊಡ್ಡ ಮಟ್ಟದಲ್ಲಿ ರಿಸೋನೇಟ್ ಆಗ್ತಾ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ರು ನಿನ್ನೆ, ಯುವಕರ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ಬೇರೆ ಏನೂ ಮುಖ್ಯವಲ್ಲ. ವಿದ್ಯಾರ್ಥಿಗಳ ಹಿತಾಸಕ್ತಿ ಕಾಪಾಡಲು ಅಗತ್ಯ ಕ್ರಮ ಕೈಗೊಂಡಿದ್ದೇವೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾದವರಿಗೆ ತ್ವರಿತ ಮತ್ತು ಕಠಿಣ ಶಿಕ್ಷೆ ವಿಧಿಸಲಾಗುವುದು. ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡಲು ನಿರ್ಧರಿಸಿದ್ದೇವೆ. ಅಗತ್ಯವಿರುವ ಎಲ್ಲ ಕ್ರಮ ತೆಗೆದುಕೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ಯುವಕರ ಭವಿಷ್ಯಕ್ಕೆ ಹಾನಿ ಮಾಡಿದವರನ್ನು ಸುಮ್ಮನೆ ಬಿಡುವುದಿಲ್ಲ. ಹೋರಾಟ ಶುರುವಾಗಿ 34ನೇ ದಿವಸ ನರೇಂದ್ರ ಮೋದಿ ಅವರ ಟ್ವೀಟ್ ಬಂತು. ಸೋನಂ ವಾಂಗ್ಚುಕ್ ಅವರ ಉಪವಾಸ ಶುರುವಾಗಿ 26ನೇ ದಿವಸ ಈ ಟ್ವೀಟ್ ಆಗಿತ್ತು. ಹಂಗಂತ ಕ್ರಮ ಆಗಿರಲಿಲ್ವಾ? ಕ್ರಮ ಆಗಿದ್ವು. ನೀಟ್ ಮರುಪರೀಕ್ಷೆಯ ಘೋಷಣೆ, ಕ್ವಶನ್ ಪೇಪರ್ ಲೀಕ್ನ ತನಿಖೆಯನ್ನು CBI ಕೊಟ್ಟಿದ್ದು. CBIನವರು ಇದರ ಹಿಂದೆ ಕೋಚಿಂಗ್ ಮಾಫಿಯಾದವರಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಿ ಕೇರಳದಿಂದ ರಾಜಸ್ಥಾನದ ತನಕ ಒಬ್ಬೊಬ್ಬರನ್ನೇ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದು. ಕ್ರಮಗಳಾಗಿದ್ವು. ಆದರೆ ಕಮ್ಯುನಿಕೇಷನ್ನ ಮಹತ್ವವನ್ನು ನರೇಂದ್ರ ಮೋದಿಯವ್ರಿಗೆ ಬಿಡಿಸಿ ಹೇಳಬೇಕಾ? ಕೆಲಸ ಮಾಡೋದು ಒಂದು ಕಡೆ, ನಿಮಗೋಸ್ಕರ ಇಂಥದ್ದನ್ನು ಮಾಡಿದ್ದೀವಿ ನೋಡಿ, ಬೇರೆ ಎಲ್ಲದರಲ್ಲೂ ಹೇಳ್ತಾರೆ ಅವರು. ಇದರಲ್ಲಿ ಹೇಳಬಹುದಾಗಿತ್ತು ಅದನ್ನು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ರಚನೆ ವೆಲ್ ಆ್ಯಂಡ್ ಗುಡ್, ಹೇಳಬಹುದಾಗಿತ್ತು ಅದನ್ನು. ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವೀಟ್ಗೆ ರಾಹುಲ್ ಗಾಂಧಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ಯುವಕರ ಭವಿಷ್ಯಕ್ಕೆ ಅತಿ ಹೆಚ್ಚು ಹಾನಿ ಉಂಟು ಮಾಡಿದ್ದು ನೀವೇ. ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಲಾಗಿದೆ. ವಿನಾಶಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ, ಪ್ರೋತ್ಸಾಹ ನೀಡಿದ್ದೀರಿ. ರಾಹುಲ್ ಗಾಂಧಿ ಅವರ ಟ್ವೀಟ್ ಇದು. ಅಮಿತ್ ಶಾ ಅವರು ಕೂಡ ಅವರೊಂದು ಟ್ವೀಟ್ ಮಾಡಿದ್ದಾರೆ. ಯುವಕರ ಕಲ್ಯಾಣ, ಅವರ ಭವಿಷ್ಯವೇ ನಮ್ಮ ಮೊದಲ ಆದ್ಯತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರದ ಅತ್ಯುನ್ನತ ಆದ್ಯತೆ, ದೃಢ ಸಂಕಲ್ಪ ಅದು. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ತ್ವರಿತ ನ್ಯಾಯಾಲಯ ಸ್ಥಾಪನೆಯಾಗಿದೆ. ತ್ವರಿತ ನ್ಯಾಯಾಲಯದ ಮೂಲಕ ವಿಚಾರಣೆ, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು. ಪ್ರಧಾನಿ ತೆಗೆದುಕೊಂಡಿರುವ ನಿರ್ಧಾರ ಬದ್ಧತೆಯ ಪ್ರತಿಬಿಂಬ. ನೀಟ್ ಎಕ್ಸಾಮ್ ಅಕ್ರಮದ ತನಿಖೆಗೂ ಕೇಂದ್ರ ಸರ್ಕಾರ ಸಿದ್ಧ ಇದೆ ಅಂತ. ಆ್ಯಕ್ಚುಲಿ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ 4 ರಾಜ್ಯಗಳಲ್ಲಿ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪನೆ ಮಾಡಿಬಿಟ್ರು. ಬಾಂಬೆ ಹೈಕೋರ್ಟ್ನ ಪೀಠಗಳಲ್ಲಿ 2 ಫಾಸ್ಟ್ ಟ್ರ್ಯಾಕ್ ಕೋರ್ಟು, ಮಧ್ಯಪ್ರದೇಶ, ಕೋಲ್ಕತ್ತಾ ಮತ್ತು ದೆಹಲಿ ಕೋರ್ಟ್ಗಳಲ್ಲೂ ಕೂಡ ಫಾಸ್ಟ್ ಟ್ರ್ಯಾಕ್ ಕೋರ್ಟ್, ಕ್ವಶನ್ ಪೇಪರ್ ಲೀಕ್ನ ಪ್ರಕರಣದ ವಿಚಾರಣೆಗೆ ಅಂತಲೇ ಕೋರ್ಟ್ಗಳ ಸ್ಥಾಪನೆಯೂ ಆಯಿತು. ಇನ್ನು JP ನಡ್ಡಾ ಅವರು ಮತ್ತೊಮ್ಮೆ ಮಾತುಕತೆಗೆ ಬರುವಂತೆ ಕಾಕ್ರೋಚ್ ಜನತಾ ಪಾರ್ಟಿಗೆ ಆಹ್ವಾನ ಕೊಟ್ಟರು.
ನಿಮ್ಮ ಬೇಡಿಕೆಯ ಬಗ್ಗೆ ಚರ್ಚೆ ಮಾಡೋಣ, ಮೊದಲು ಮಾತುಕತೆಗೆ ಬನ್ನಿ ಅಂತ ಅಂದರು. ನಮ್ಮ ಮನೆಗೆ ಬಂದರೂ ಆಯಿತು, ನಮ್ಮ ಕಚೇರಿಗೆ ಬಂದರೂ ಆಯಿತು. ಅದಕ್ಕೆ ಅಭಿಜಿತ್ ದೀಪ್ಗೆ ಹೇಳಿದ್ದು ನೋಡಿದ್ರಲ್ಲ, ನಿಮ್ಮ ಕಚೇರಿ ತೆಗೆದಂಗೆ ಜಂತರ್ ಮಂತರ್ನ ಬಾಗಿಲು ತೆಗೆದಿದೆ ಅಂತ. ಆಶುತೋಷ್ ರಂಕ CJP ವಕ್ತಾರ, ಅವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಬೇಕು, ಶಿಕ್ಷೆ ಕೊಡಿಸೋದೆಲ್ಲ ಆಮೇಲೆ ಅಂತಿದ್ದಾರೆ. ಇದು ಮಜಾ ಇದೆಯಲ್ಲ ಆರ್ಗ್ಯುಮೆಂಟು. ಕ್ವಶನ್ ಪೇಪರ್ ಲೀಕ್ ಆದಮೇಲೆ ಕೋರ್ಟ್ಗಳು ಏನು ಮಾಡ್ತವೆ ಅನ್ನೋದು ಎರಡನೇ ವಿಷಯ. ಕ್ವಶನ್ ಪೇಪರ್ ಲೀಕ್ ಯಾಕೆ ಆಗ್ತಿದೆ ಅನ್ನೋದು ಗೊತ್ತಾಗಬೇಕು ಅಂತ. ನಮ್ಮಲ್ಲಿ ವ್ಯವಸ್ಥೆ ಇದೆ ರೀ, ಕಾನೂನು ಇದೆಯಪ್ಪ. ಕಾನೂನನ್ನು ಕೆಲವರು ಉಲ್ಲಂಘನೆ ಮಾಡ್ತಾರೆ, ಅರೆಸ್ಟ್ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸೋದಕ್ಕೆ ಒಂದು ವ್ಯವಸ್ಥೆ ಇದೆ. ಒಬ್ಬ ವ್ಯಕ್ತಿ ಮರ್ಡರ್ ಮಾಡಿದ ಮೇಲೆ ಶಿಕ್ಷೆ ಕೊಟ್ಟರೆ ಏನಾಯಿತು? ಮರ್ಡರ್ ಯಾಕಾಯಿತು ಅನ್ನೋದು ಹೇಳಿ ಅಂದರೆ, ಹೌದು ಅದಕ್ಕೆ ಉತ್ತರ ಬೇಕು. ಕೊಲೆಗಳು ಯಾಕೆ ಆಗ್ತವೆ ಅನ್ನೋದಕ್ಕೆ ಉತ್ತರ ಬೇಕು. ಬಟ್ ಆತನಿಗೆ ಶಿಕ್ಷೆ ಕೊಡೋದು ಯಾಕೆ? ಆತನನ್ನು ನೋಡಿ ಉಳಿದವರು ಮರ್ಡರ್ ಮಾಡೋದ್ರಿಂದ ದೂರ ಸರಿಲಿ ಅಂತ. ಟ್ರಾಫಿಕ್ ಪೊಲೀಸ್ ನಿಂತಿರ್ತಾರೆ, ಹೆಲ್ಮೆಟ್ ಹಾಕೊಳ್ಳದೆ ಬಂದ ಒಬ್ಬ, ನಿಲ್ಲಿಸಿ ದಂಡ ಹಾಕಿದ್ರು. ಹೆಲ್ಮೆಟ್ ಹಾಕೊಳ್ಳದೆ ಬಂದವನ್ನ ನಿಲ್ಲಿಸಿ ದಂಡ ಹಾಕೋದು ಆಮೇಲೆ ಅವನು ಹೆಲ್ಮೆಟ್ ಹಾಕೊಳ್ಳದೆ ಯಾಕೆ ಬಂದ ಹೇಳಿ ಅಂದರೆ ಏನಂತಾನೆ ಟ್ರಾಫಿಕ್ ಪೊಲೀಸು? ಹಿಡ್ಕೊಂಡು ದಂಡ ಹಾಕೋದು ಯಾಕೆ ಅಂದರೆ ನೆಕ್ಸ್ಟ್ ಟೈಮ್ ಅವನು ಮನೆಯಿಂದ ಹೊರಗೆ ಬರುವಾಗ ಹೆಲ್ಮೆಟ್ ಹಾಕೊಂಡು ಬರಲಿ ಅಂತ ಅವನಿಗೆ ಯೋಚನೆ ಬರುತ್ತೆ. ಆ ಕಾರಣಕ್ಕಲ್ವ ಕಾನೂನಿರೋದು. ಶಿಕ್ಷೆ, ದಂಡ ಸಮಾಜದಲ್ಲಿ ಯಾಕಿದೆ ಆ ವ್ಯವಸ್ಥೆ? ಆತ ಇನ್ನೊಮ್ಮೆ ತಪ್ಪು ಮಾಡುವಾಗ ಅಥವಾ ಇನ್ನೊಬ್ಬ ಅದೇ ತಪ್ಪು ಮಾಡುವಾಗ ಪಾಠ ಅನ್ನುವಂತೆ ಇರಬೇಕದು. ಆ ಕಾರಣಕ್ಕಿರೋದ್ರಿ ನೀವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡೋದು, ಶಿಕ್ಷೆ ಕೊಡೋದು ಲೀಕ್ ಆದಮೇಲಿಂದ ಆಯಿತು. ಅದಕ್ಕಿಂತ ಮುಂಚೆದೇನು ಹೇಳಿ ಅಂದರೆ ಏನು ಹೇಳಿ ನಾನು. ಇನ್ನು ಲೋಕಸಭೆ ರಾಜ್ಯಸಭೆ ಇಂಟ್ರಡಕ್ಷನ್ನಲ್ಲೇ ಹೇಳಿದೆ, 2 ಸಾಲಿನ ಚರ್ಚೆ ಕೂಡ ನಡೀಲಿಲ್ಲ. ಪೂರ್ತಿ ಗದ್ದಲ. ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ವಿಪಕ್ಷದ ಸಂಸದರುಗಳು ಪ್ರತಿಭಟನೆ ನಡೆಸಿದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿತು. ಸಂಸತ್ತಿನ ಹೊರಗಡೆ ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಯಲ್ಲಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅವರು ಮಾತಾಡೋದು, ಮಾಧ್ಯಮದವ್ರಿಗೆ ಕೇಳಿದ್ರು ಅವರು, ನಮಗೆ ಕೇಳ್ತಾ ಇರೋ ಪ್ರಶ್ನೆಗಳನ್ನು ಸರ್ಕಾರದವ್ರಿಗೆ ಹೋಗಿ ಕೇಳಿ. ಕ್ವಶನ್ ಪೇಪರ್ ಯಾಕೆ ಲೀಕ್ ಆಯಿತು ಅಂತ ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ಕೇಳಿ, ಲಾಠಿ ಚಾರ್ಜ್ ಯಾಕೆ ಆಯಿತು ಅಂತ ಅಮಿತ್ ಶಾ ಅವ್ರಿಗೆ ಕೇಳಿ ಅಂತ ಕೇಳಿಸ್ಕೊಳ್ಳಿ. ಇನ್ನು ಸದನದ ಒಳಗೂ ಇದೇ ಗಲಾಟೆ. ಕಿರಣ್ ರಿಜಿಜು ಮಾತಾಡಿದ್ರು. ಬೇಷರತ್ತು ಚರ್ಚೆಗೆ ನಾವು ತಯಾರಿದ್ದೀವಿ ಅಂದರು ಅವರು. ಯಾವುದೇ ಷರತ್ತುಗಳಿಲ್ಲದ ಚರ್ಚೆಗೆ ನಾವು ತಯಾರಿದ್ದೀವಿ ಅಂತ. ವಿಪಕ್ಷಗಳವರು ಮೊದಲು ರಾಜೀನಾಮೆ, ಆ ನಂತರ ಚರ್ಚೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮೊದಲು ರಾಜೀನಾಮೆ, ಆಮೇಲೆ ಚರ್ಚೆ ಏನೇ ಇದ್ರು ಅಂತ ಕೇಳಿಸ್ಕೊಳ್ಳಿ. सब पार्टी ने ये मांग किया है कि नीट पे चर्चा होना चाहिए. आज भी पूरा एनडीए पार्टी की ओर से भी फिर से मांग किया है कि ये नीट पे चर्चा होना चाहिए. मुझे लगा कल खड़गे जी और बाकी ऑपोजिशन के कुछ नेताओं से मिल करके हमारा उम्मीद थोड़ा सा कायम हुआ था कि चर्चा हो सकता है क्या आज. तो कांग्रेस पार्टी ने कंडीशन लगाया. हमने ये अनुरोध किया कि चर्चा किस प्रकार से कितना लंबा चलेगा ये हम आपस में मिलकर तय करें, लेकिन कंडीशन मत लगाइए. कंडीशन लगाने से आपका जो इंटेंशन है वो ठीक नहीं है, क्योंकि आप चर्चा को रोकना चाहते हैं. अब चर्चा का बात करके फिर कंडीशन लगा के फिर चर्चा को आप बाधित कर रहे हैं. हमने फिर से अनुरोध कर रहे हैं कि नीट एग्जाम को लेकर के कोई राजनीतिकरण नहीं करते हुए बहुत अच्छी तरह से दोनों सदन में चर्चा होना चाहिए. आज आदरणीय प्रधानमंत्री नरेंद्र मोदी जी ने भी बहुत कड़ी कदम देखिए. जो आज प्राइम मिनिस्टर का बयान हुआ है ये इन्वेस्टिगेटिव बयान है. एजुकेशन मिनिस्टर का इस्तीफा होना चाहिए. चर्चा करने के लिए चर्चा से चर्चा के लिए ಮಹಾರಾಷ್ಟ್ರದ ಸಚಿವ ನಿತೇಶ್ ರಾಣೆ ಹೇಳಿದ್ದಾರೆ,
ಯಾವ ಕಾರಣಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ, ಏನು ಮಾತಾಡ್ತಾ ಇದ್ದೀರಿ ನೀವು ಅಂತ ಅವರ ಪ್ರಶ್ನೆ. ಸಿಜೆಪಿ ಪ್ರತಿಭಟನೆಯಲ್ಲಿ ಸರ್ ತನ್ ಸೆ ಜುದಾ ಘೋಷಣೆ ಯಾಕೆ ಬರಬೇಕು? ಸೀತಾ ಪತಿ ಅಂತ ಮಾತಾಡೋರು ಆಯೇಷಾ ಪತಿ ಬಗ್ಗೆ ಮಾತನಾಡುವ ಧೈರ್ಯ ತೋರಿಸ್ಲಿ. ವಿದ್ಯಾರ್ಥಿಗಳ ಹೋರಾಟದಲ್ಲಿ ಭಾರತೀಯ ಸೇನೆಯ ಬಗ್ಗೆ ಕೀಳಾದ ಮಾತುಗಳು ಯಾಕೆ ಬರಬೇಕು ಅಂತ. ನಿತೇಶ್ ರಾಣೆ ಮಹಾರಾಷ್ಟ್ರದ ಸಚಿವರು. ಈ ದೇಶದಲ್ಲಿ ಆಲ್ ಆರ್ ಈಕ್ವಲ್, ಸಮ್ ಆರ್ ಮೋರ್ ಈಕ್ವಲ್. ಹೀಗಾಗಿ ಈ ಘೋಷಣೆ ಕೂಗಿದ್ರಿ ಆ ಘೋಷಣೆ ಕೂಗಿ ಅಂತೆಲ್ಲ ಕೇಳಬಾರ್ದು, ಕೇಳೋದಕ್ಕೂ ಆಗಲ್ಲ. ಆಲ್ ಆರ್ ಈಕ್ವಲ್, ಸಮ್ ಆರ್ ಮೋರ್ ಈಕ್ವಲ್ ಅಂತ. ಇಂಥ ಘೋಷಣೆಗಳಿಗೂ ಈ ಆಂದೋಲನಕ್ಕೂ ಸಂಬಂಧವೇ ಇಲ್ಲವಾ? ಸಂಬಂಧವೇ ಇಲ್ಲವಾ? ಅಲ್ರಿ, ಆಂದೋಲನದ ಮುಖ್ಯ ವಕ್ತಾರರೇ ಆ ಪ್ರೇಮಾನಂದ ಮಹಾರಾಜ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರಪ್ಪ. ಏನು ಅವಶ್ಯಕತೆ ಇತ್ತು ಹೇಳಿ? ಅವಶ್ಯಕತೆ ಏನಿತ್ತು? ಯಾರಾದರೂ ಪತ್ರಕರ್ತರು ಅದರ ಬಗ್ಗೆ ಪ್ರಶ್ನೆ ಕೇಳಿದ್ರೂ ಕೂಡ ಆಂದೋಲನಕ್ಕೂ ಅದಕ್ಕೂ ಏನು ಸಂಬಂಧ, ಈಗ ಅದಕ್ಕೆ ಯಾಕೆ ಉತ್ತರ ಕೊಡಬೇಕು ಅಂತ ಕೇಳಿ ಅದನ್ನು ನುಣುಚ್ಕೊಳ್ಳೋದು ಅನ್ನೋದಿಲ್ಲ, ಎದುರೇಟ್ಕೊಡೋದು ಅಂತಾರೆ. ನಮ್ಮ ಆಂದೋಲನದ ದಾರಿ ತಪ್ಪಿಸಬೇಡಿ ಅಂತ ಹೇಳಬೇಕು. ಆಂದೋಲನದ ದಾರಿ ತಪ್ಪಿಸಬೇಡಿ, ನಮ್ಮ ಗುರಿ ನಿರ್ದಿಷ್ಟವಾಗಿದೆ ಅಂತ ಹೇಳಬೇಕು. ಯಾರೋ ಬಂದರು, ಏನೋ ಘೋಷಣೆ ಕೂಗಿ ಹೋಗ್ಬಿಟ್ರು, ಅದಕ್ಕೂ ನಮಗೂ ಏನು ಸಂಬಂಧ? ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಈ ಮಾತು ಹೇಳೋದು ಚಂದ, ಬಟ್ ನೀವುಗಳೇ ಮಾತಾಡಲಿಲ್ವಾ? ಎಷ್ಟು ಉದಾಹರಣೆ ತೋರಿಸ್ಲಿ? ಆ ಪ್ರೇಮಾನಂದ ಮಹಾರಾಜ್ ಏನು ಮಾಡಿದ್ದಾರೆ ರೀ? ಅವರು ಏನು ಮಾಡಿದ್ದಾರೆ? ನೀವು ವೇದಿಕೆಯ ಮೇಲೆ ಭಾಷಣ ಮಾಡೋದಕ್ಕೆ ಅವಕಾಶ ಕೊಟ್ಟಿರಲ್ಲ, ಅವರ ಟ್ರ್ಯಾಕ್ ರೆಕಾರ್ಡ್ಗಳ ಗೊತ್ತಿಲ್ವಾ ನಿಮಗೆ? ಎವ್ರಿ ಪರ್ಸನ್ ಕೇಮ್ ದೇರ್ ಹ್ಯಾಡ್ ದೇರ್ ಓನ್ ಬ್ಯಾಗೇಜಸ್, ದೇರ್ ಓನ್ ಲಯಬಿಲಿಟೀಸ್. ಆಂದೋಲನವನ್ನೇ ಜೀವನ ಮಾರ್ಗವನ್ನಾಗಿಸಿಕೊಂಡವ್ರನ್ನೆಲ್ಲ ಕರ್ಕೊಂಡು ಬಂದು ಬೆಂಬಲ ಕೊಡ್ತಿದ್ದಾರೆ ಅಂತಂದರೆ ಐ ಸ್ಟಿಲ್ ರೀಅಟರೇಟ್, ಮತ್ತೊಮ್ಮೆ ಹೇಳ್ತೀನಿ ನಾನು, ಈ ಆಂದೋಲನದ ಆರಂಭಿಕ ಉದ್ದೇಶ ತಪ್ಪ ಅಂದರೆ ನೋ, ಆಬ್ಸಲ್ಯೂಟ್ಲಿ ಕರೆಕ್ಟ್. ಅದು ಎಷ್ಟು ವರ್ಷ ಹಿಂಗೆ ಕ್ವಶನ್ ಪೇಪರ್ ಲೀಕ್ ಆಗ್ತಿರ್ಬೇಕ್ರಿ ದೇಶದಲ್ಲಿ? ಕಷ್ಟಪಟ್ಟು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರ್ತವೆ ಮಕ್ಕಳು. ಇನ್ಯಾವನು 5 ಲಕ್ಷ 10 ಲಕ್ಷ 20 ಲಕ್ಷ ದುಡ್ಡು ಕೊಟ್ಟು ಕ್ವಶನ್ ಪೇಪರ್ ತಗೊಂಡು ಎಕ್ಸಾಮ್ನಲ್ಲಿ ಟಾಪರ್ ಆಗಿಬಿಟ್ರೆ ಪ್ರಾಮಾಣಿಕವಾಗಿ ಓದ್ದವ್ರು ಎಲ್ಲಿ ಹೋಗ್ಬೇಕು? ಸರಿಗಿದೆ ಅವ್ರು ಕೇಳಿದ್ದು ಪ್ರಶ್ನೆ. ಆದರೆ ಅದಕ್ಕೊಂದು ಆಂದೋಲನದ ರೂಪ ಕೊಡುವುದಕ್ಕೆ ಹೊರಟಾಗ ತುಂಬ ಜವಾಬ್ದಾರಿಗಳ ಹೆಗಲಿಗೆ ಬರ್ತವೆ. ಆ ಜವಾಬ್ದಾರಿಗಳನ್ನು ನಿರ್ವಹಿಸುವ ಸ್ಥೈರ್ಯವೂ ಇರಬೇಕಾಗತ್ತೆ. ಗೀತಾಂಜಲಿಯವರು, ಸೋನಂ ವಾಂಗ್ಚುಕ್ ಅವರ ಧರ್ಮಪತ್ನಿ, ಅವ್ರು ಹೇಳಿದ್ದಾರೆ, ಪ್ರಧಾನಮಂತ್ರಿಗಳ ಮನೆ ಎದುರು ರಾಹುಲ್ ಗಾಂಧಿ ಅವರ ಪ್ರತಿಭಟನೆಯಲ್ಲಿ ಪ್ರಾಮಾಣಿಕತೆ ಇರಲಿಲ್ಲ. ರಾಹುಲ್ ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕಾಗಿತ್ತು. ಗೊತ್ತಿಲ್ಲ ನನಗಿದು ಅಂದರೆ ಜಂತರ್ ಮಂತರ್ಗೆ ಹೋಗಿ ಅವರನ್ನು ಬೆಂಬಲಿಸಬಾರದು ಅನ್ನುವಂಥದ್ದು ವಿರೋಧ ಪಕ್ಷಗಳು ತೆಗೆದುಕೊಂಡಿರುವ ಏನು ತುಂಬ ಯೋಚಿಸಿ ತೆಗೆದುಕೊಂಡಿರುವ ನಿರ್ಧಾರವಾ? ವಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಸರ್ಕಾರ 26 ದಿವಸ ಆದರೂ ಕೂಡ ಅವ್ರ ಹತ್ರ ಯಾರನ್ನೂ ಕಳಿಸ್ಲಿಲ್ಲ, ಅವ್ರನ್ನ ಮಾತುಕತೆಗೂ ಬನ್ನಿ ಅನ್ನಲಿಲ್ಲ, ಅದನ್ನೆಲ್ಲ ಹೇಳಿದ್ದೀವಿ ನಾವು. ಸರ್ಕಾರ ಕರೀತಿಲ್ಲಪ್ಪ, ವಿರೋಧ ಪಕ್ಷಗಳು ಹೋಗಬಹುದಾಗಿತ್ತು, ನಾವು ನಿಮ್ಮನ್ನು ಬೆಂಬಲಿಸ್ತೀವಿ, ಸರ್ಕಾರದ ವಿರುದ್ಧ ನಿಂತ್ಕೊಳ್ತೀವಿ ಅಂತ. ಗೊತ್ತಿಲ್ಲ ಅಂದರೆ ಇಷ್ಟು ದೊಡ್ಡ ರಾಜಕೀಯ ಪಕ್ಷ, ಅಷ್ಟು ಜನ ಅಡ್ವೈಸರ್ಸ್ ಇರ್ತಾರೆ, ಏನೋ ಒಂದು ಅಡ್ವೈಸ್ ಆಗಿರುತ್ತೆ ಇದಕ್ಕೆ, ಅಲ್ಲಿಗೆ ಹೋಗಬೇಡಿ ಅಂತ. ರಾಹುಲ್ ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕಾಗಿತ್ತು. ಇಂಥ ಟ್ರಿಕ್ಗಳನ್ನು ಮಾಡಿ ದೇಶದ ಜನರನ್ನು ಮೂರ್ಖರನ್ನಾಗಿಸಬೇಡಿ. ಇದು ಜಾಗೃತಗೊಂಡ ಭಾರತ ಜನರನ್ನು ಮೂರ್ಖರನ್ನಾಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಸೋನಂ ವಾಂಗ್ಚುಕ್ ಪತ್ನಿ ಹೇಳ್ತಾ ಇದ್ದಾರೆ. ಇನ್ನು ಆಮ್ ಆದ್ಮಿ ಪಕ್ಷದ ಸಂಸದ ಸಂಜಯ್ ಸಿಂಗ್, ಸೋನಂ ವಾಂಗ್ಚುಕ್ ಅವರು ಅಡ್ಮಿಟ್ ಆಗಿರೋ ಹಾಸ್ಪಿಟ್ಲಿಗೆ ಹೋಗಿದ್ರಂತೆ. ಸೋನಂ ವಾಂಗ್ಚುಕ್ ಅವರನ್ನ ಭೇಟಿಯಾಗೋದಕ್ಕೆ ಅಲ್ಲಿದ್ದವರು ಅವಕಾಶ ಮಾಡಿಕೊಡಲಿಲ್ವಂತೆ. ಹೊರಗಡೆ ಇದ್ದವರು ಹೊರಗಡೆ ನಿಂತ್ಕೊಂಡು ಮಾತಾಡಿದ್ರು. 55 ಸಂಸದರ ಸಹಿ ಹಾಕಿಸಿಕೊಂಡ ಪತ್ರ ತಗೊಂಡು ಹೋಗಿದ್ರಂತೆ. ಅವರು ಉಪವಾಸ ಕೈ ಬಿಡಿ, ನಿಮ್ಮ ಪ್ರಾಣ ಅತ್ಯಮೂಲ್ಯ ಅಂತ ಸಹಿ ಹಾಕಿಸ್ಕೊಂಡು ಪತ್ರ ತಗೊಂಡು ಹೋಗಿದ್ರಂತೆ. ಒಳಗೆ ಬಿಡಲಿಲ್ಲಂತೆ. ಯಾಕೆ ಇವ್ರನ್ನ ಒಳಗೆ ಬಿಡಲಿಲ್ವೋ? ನೆನ್ನೆ ಸೋನಂ ವಾಂಗ್ಚುಕ್ ಅವ್ರದ್ದು ವಿಡಿಯೋ ಬಂತಪ್ಪ. 25 ಜನ ಸಂಸದರು ಬಂದು ನನ್ನನ್ನು ಭೇಟಿಯಾಗಿ ಉಪವಾಸ ಕೈ ಬಿಡುವಂತೆ ಮನವಿ ಮಾಡಿಕೊಂಡ್ರು ಅಂತ ಸೋನಂ ವಾಂಗ್ಚುಕ್ ಅವರೇ ಹೇಳಿದ್ರು. ನೆನ್ನೆ 25 ಜನರನ್ನು ಬಿಟ್ಟಿದ್ದಾರೆ, ಇವತ್ತು ಸಂಜಯ್ ಸಿಂಗ್ ಅವ್ರನ್ನ ಬಿಡಲಿಲ್ಲ ಅಂದರೆ ಏನಿದು?
ತಮಿಳುನಾಡಿನ ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ, ಈಗ ವಿ ದ ಲೀಡರ್ಸ್ ಅನ್ನುವ ಚಳುವಳಿಯನ್ನು ಕಟ್ತಾ ಇರುವ ಅಣ್ಣಾಮಲೈಯವರು ಟ್ವೀಟ್ ಮಾಡಿದ್ದಾರೆ. ಕಳೆದ 5 ವರ್ಷದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ 3 ಸಲ ಲೀಕ್ ಆಗಿದೆ. ನೀವು ಇದರಿಂದ ವಿದ್ಯಾರ್ಥಿಗಳ ಮೇಲಾಗುವ ಒತ್ತಡವನ್ನು ಒಮ್ಮೆ ಊಹಿಸಿಕೊಳ್ಳಿ. ಪ್ರತಿಭಟನಾಕಾರರ ಜೊತೆ ಮಾತುಕತೆಗೆ ಸರ್ಕಾರ ಇಷ್ಟು ಟೈಮ್ ತಗೊಂಡಿದ್ಯಾಕೆ? ಪ್ರತಿಭಟನೆ ತೀವ್ರಗೊಳ್ಳುವ ತನಕ ಅರ್ಥಪೂರ್ಣ ಸಂವಾದ ಮಾಡಲಿಲ್ಲವೇಕೆ? ನ್ಯೂಟ್ರಲ್ ಆಗಿರುವ ಎಲ್ಲರೂ ಕೇಳ್ತಾ ಇರೋ ಪ್ರಶ್ನೆ ನೋಡಿ ಇದು. ಅಣ್ಣಾಮಲೈಯವರು ಬಿ ಜೆ ಪಿಯಲ್ಲಿ ಇದ್ದಿದ್ರೆ ಇದನ್ನು ಕೇಳೋಕ್ಕಾಗ್ತಿರಲಿಲ್ಲ. ಬಿ ಜೆ ಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಟ್ಟು ಹೊರಗೆ ಬಂದಿದ್ದಾರೆ ಅವರು. ವಿದ್ಯಾರ್ಥಿಗಳು ಮತ್ತು ಹೋರಾಟದ ನೇತೃತ್ವ ವಹಿಸಿದವರಿಗೂ ಜವಾಬ್ದಾರಿ ಇದೆ. ಸ್ವಾರ್ಥ ಹಿತಾಸಕ್ತಿಯುಳ್ಳವರಿಗೆ ಅಜೆಂಡಾ ಮುಂದುವರಿಸಲು ಅವಕಾಶ ಕೊಟ್ಟರೆ ನಿಮ್ಮ ಮೂಲ ಉದ್ದೇಶಗಳಿಂದಲೇ ವಿಚಲಿತರಾಗುತ್ತೀರಿ. ಯಾವಾಗಲೂ ಅದಕ್ಕೆ ಅವಕಾಶ ಕೊಡಬೇಡಿ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಅರ್ಥಪೂರ್ಣ ಸಂವಾದದಲ್ಲಿ ತೊಡಗಬೇಕು. ಪ್ರಸ್ತುತ ಸಮಸ್ಯೆಗಳನ್ನು ಪರಿಹರಿಸಲು ತ್ವರಿತ ಮತ್ತು ಸೂಕ್ತ ಕ್ರಮ ಕೈಗೊಳ್ಳಬೇಕು. ನಮ್ಮ ಶಿಕ್ಷಣ ವ್ಯವಸ್ಥೆಯ ಮೇಲೆ ವಿದ್ಯಾರ್ಥಿಗಳು ನಂಬಿಕೆ ಕಳೆದುಕೊಂಡರೆ ನಾವೆಲ್ಲರೂ ನಮ್ಮ ರಾಷ್ಟ್ರದ ಭವಿಷ್ಯವನ್ನೇ ಅಪಾಯಕ್ಕೆ ಸಿಲುಕಿಸಿದಂತಾಗುತ್ತದೆ. ಅಣ್ಣಾಮಲೈ ಅವರ ಟ್ವೀಟ್ ಇದು. ಈ ಮಧ್ಯೆ ಗುರುಪತ್ವಂತ್ ಸಿಂಗ್ ಪನ್ನು, ಭಾರತಕ್ಕೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್, ಖಲಿಸ್ತಾನಿ ಟೆರರಿಸ್ಟ್. ಆತ ಸ್ವಲ್ಪ ದಿವಸ ಕೆನಡಾದಲ್ಲಿ, ಸ್ವಲ್ಪ ದಿವಸ ಅಮೇರಿಕಾದಲ್ಲಿರ್ತಾನೆ. ಆವಾಗ ಆತನ ವಿಡಿಯೋಗಳು ರಿಲೀಸ್ ಆಗ್ತಾ ಇರ್ತವೆ. ಇದೇ ಧಾಟಿಯಲ್ಲಿ ಆತನ ಈ ಹಿಂದಿನ ವಿಡಿಯೋ ಬಂದದ್ದು ಕೃಷಿ ಕಾನೂನುಗಳ ವಿರುದ್ಧದ ಹೋರಾಟದ ಸಂದರ್ಭದಲ್ಲಿ. ಬೇಸಿಕಲಿ ಪಂಜಾಬನ್ನು ಭಾರತದಿಂದ ಪ್ರತ್ಯೇಕಗೊಳಿಸಿ ಖಲಿಸ್ತಾನ ಅನ್ನುವಂಥ ಪ್ರತ್ಯೇಕ ರಾಷ್ಟ್ರ ಸ್ಥಾಪನೆ ಮಾಡಬೇಕು, ಅದಕ್ಕಾಗಿ ನಾವು ಹಿಂಸಾತ್ಮಕ ಮಾರ್ಗವನ್ನು ಅನುಸರಿಸೋದಕ್ಕೆ ತಯಾರಾಗಿದ್ದೀವಿ ಅಂತ ನಂಬಿಕೊಂಡಿರುವ ಭಯೋತ್ಪಾದಕ ಈತ ಭಾರತಕ್ಕೆ ಮೋಸ್ಟ್ ವಾಂಟೆಡ್. ಆತ CJP ನಡೆಸ್ತಾ ಇರುವ ಹೋರಾಟವನ್ನು ಬೆಂಬಲಿಸಿ ಒಂದು ವಿಡಿಯೋ ಬಿಟ್ಟಿದ್ದಾನೆ ಆತ. ಬಿಡಬೇಡಿ ಈ ಹೋರಾಟ ಇಲ್ಲಿಗೆ. ದೇಶದ ಮೂಲೆ ಮೂಲೆಗೂ ತಗೊಂಡೋಗಿ ಭಾರತವನ್ನು ತುಂಡು ತುಂಡಾಗಿ ಕತ್ತರಿಸೋ ತನಕ ಬಿಡಬೇಡಿ. $1 ಮಿಲಿಯನ್ ದುಡ್ಡು ಕೊಡ್ತೀನಿ ನಾನು ನಿಮಗೆ ಅಂತ ಆತ. $1 ಮಿಲಿಯನ್. ಆತ ರೈತ ಹೋರಾಟದ ಸಂದರ್ಭದಲ್ಲಿ ಕೆಂಪು ಕೋಟೆಯ ಮೇಲೆ ಖಲಿಸ್ತಾನಿ ಧ್ವಜ ಹಾರಿಸಿದವರೆಗೂ $1 ಕೋಟಿ ರೂಪಾಯಿ ಕೊಡ್ತೀನಿ ಅಂತಿದ್ದ ಆತ, ಇಂಡಿಯನ್ ಕರೆನ್ಸಿಲಿ. ಯಾರೋ ಹೋಗಿ ಹಾರಿಸೇ ಬಿಟ್ರು ಧ್ವಜ. ಹಾಗೆ ಧ್ವಜ ಹಾರಿಸಿದ ಒಬ್ಬ ರೋಡ್ ಆಕ್ಸಿಡೆಂಟ್ನಲ್ಲಿ ಸತ್ತೋದ. ಬೇರೆ ಅವ್ರಿಗೆ $1 ಕೋಟಿ ಬಂತ ಏನೋ ಸುದ್ದಿ ಗೊತ್ತಿಲ್ಲ. ಆಗಸ್ಟ್ 15 ತನಕ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಿ ನರೇಂದ್ರ ಮೋದಿ ಅವರಿಗೆ ಆಗಸ್ಟ್ 15ಕ್ಕೆ ಕೆಂಪುಕೋಟೆಯ ಮೇಲೆ ಭಾಷಣ ಮಾಡೋದಕ್ಕೆ ಬಿಡಬೇಡಿ, ದೇಶದ ಮೂಲೆ ಮೂಲೆಗಳಿಗೂ ಇದನ್ನು ತೆಗೆದುಕೊಂಡು ಹೋಗಿ. ಗುರುಪತ್ವಂತ್ ಸಿಂಗ್ ಪನ್ನು ಅಲ್ಲೆಲ್ಲೋ ಕೂತ್ಕೊಂಡು ಕೊಡ್ತಾ ಇರುವ ಕರೆ ಇದು. CJP ಅವರು ಈಗ ನಾಳೆ ಪ್ರತಿ ಜಿಲ್ಲೆಯಲ್ಲೂ ಹೋರಾಟ ಆಗಬೇಕು ಅಂತಿದ್ದಾರೆ. ನಿಶಿಕಾಂತ್ ದುಬೆ BJPಯ ಸಂಸದರು ಹೇಳ್ತಾ ಇದ್ದಾರೆ, ದೇಶ ವಿರೋಧಿ ಶಕ್ತಿಗಳ ಬೆಂಬಲ ಇದಕ್ಕೆ ಎಷ್ಟಿದೆ ಅನ್ನೋದು ಗೊತ್ತಾಗ್ತಿಲ್ವಾ ಅಂತ. ನೀಟ್ ಮೊದಲನೆಯದ್ದ? ಡೆಫಿನೆಟ್ಲಿ ಅಲ್ಲ, ಕೊನೆಯದ್ದು ಆಗಬೇಕು, ಅದು ಉದ್ದೇಶ. ಈ ಹೋರಾಟಕ್ಕೆ ಅದೇ ಉದ್ದೇಶ ಇದ್ದರೆ ವೆಲ್ ಆ್ಯಂಡ್ ಗುಡ್. ಕ್ವಶನ್ ಪೇಪರ್ ಲೀಕ್ಗಳು, ಪರೀಕ್ಷೆಯಲ್ಲಿನ ಗೋಲ್ಮಾಲ್ಗಳು ಎಲ್ಲವೂ ವಿದ್ಯಾರ್ಥಿಗಳ ಭವಿಷ್ಯ ಕೊಡ್ತವೆ. ಹಾಗೆ ರಿಕ್ರೂಟ್ಮೆಂಟ್ನಲ್ಲಿನ ಮೋಸಗಳು ಆಕಾಂಕ್ಷಿಗಳ ಭವಿಷ್ಯದ ಮೇಲೆ ಚಪ್ಪಡಿ ಕಲ್ಲೆಳಿತವೆ. ಇವತ್ತು KPSC ಒಂದು ಹಗರಣವನ್ನು ವಿದ್ಯಾರ್ಥಿ ನಾಯಕರೇ ಬಯಲು ಮಾಡಿದ್ದಿದ್ದು. ವಿದ್ಯಾರ್ಥಿ ನಾಯಕರೇ 400 ಹುದ್ದೆಗಳು ರಿಕ್ರೂಟ್ಮೆಂಟಿಗಿದ್ದಾವೆ ಪಶುವೈದ್ಯಾಧಿಕಾರಿಗಳಿಗೆ. 400 ಪಶುವೈದ್ಯಾಧಿಕಾರಿ ಹುದ್ದೆಗಳು ರಿಕ್ರೂಟ್ಮೆಂಟ್ ಆಗ್ತಾ ಇದ್ದಾವೆ. ಒಂದೊಂದು ಹುದ್ದೆಗೆ 80 ಲಕ್ಷ ರೂಪಾಯಿ ಕೊಡಬೇಕಂತೆ. 80 ಲಕ್ಷ ರೂಪಾಯಿ ಒಂದು ಪೋಸ್ಟಿಗೆ. ಇತ್ತೀಚೆಗಷ್ಟೇ KPCC ಅಧ್ಯಕ್ಷ ಶಿವಶಂಕರಪ್ಪ ಅಮಾನತ್ತು ಮಾಡಿ ರಾಜ್ಯಪಾಲರು ಆದೇಶ ಹೊರಡಿಸಿದರು. ಯಾಕೆ? ಇವರು KPSC ಅಧ್ಯಕ್ಷರು, ನಮ್ಮ ಮಕ್ಕಳದು ಇನ್ಕಮ್ ಸರ್ಟಿಫಿಕೇಟ್ ತಂದು ಕೊಟ್ಟಿದ್ದ ಪುಣ್ಯಾತ್ಮ. ಅದು ನೋಡಿಬಿಟ್ರೆ ಎಲ್ಲೋ ರೋಡ್ ಸೈಡ್ ಗುಡಿಸಲಿನಲ್ಲಿ ಇರ್ತಾರೇನೋ ಈ ಕುಟುಂಬದವರು ಅಂತ ಅನಿಸೋ ಹಂಗಿತ್ತದು. ಕಾಂತಕುಮಾರ್ ಅಂತ ಹುಡುಗ
ಮೊಹಮ್ಮದ್ ಆರಿಫ್ ಅಂತ, ಆತನಿಗೆ ಫೋನ್ ಮಾಡಿ ಆಡಿಯೋ ರೆಕಾರ್ಡ್ ಮಾಡಿ ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ ಮ್ಯಾಮ್ ಏನೇನಿದೆ ಅಂತ. ಸ್ವಲ್ಪ ಕಾಸ್ಟ್ಲಿ ಆಗ್ತಾ ಇದೆ ಸರ್. ನೋಡಿ ಸರ್, ಎಷ್ಟಾಗುತ್ತೆ ಸರ್? ಅವರೆಲ್ಲ ಬಹಳ ಭಯಂಕರ ಜಾಸ್ತಿ ಹೇಳ್ತಾ ಇದಾರೆ, ಆದ್ರೂ ಅಷ್ಟೇನ್ ಆಗುದಿಲ್ಲ ಅದು. ಹಾಂ ಸರ್. ನೋಡೋಣ, ಒಂದ್ 80 ತನಕ ಏನ್ರಿ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಹೇಳಿನಿ. ಹಾಂ ಸರ್. ಸ್ವಲ್ಪ ಕಡಿಮೆ ಆಗಲ್ಲ ಸರ್? ಸರ್ 70 ಸರ್. ಅವ್ರು ಓಕೆ ಅಂದ್ರೆ ನಂದೇನ್ ತೊಂದ್ರೆ ಇಲ್ಲ ಸರ್. ಹಾಂ ಸರ್. ಅವ್ರು ಆಗಲ್ಲ ಅಂದ್ರೆ ನಾನು ಏನು ಮಾಡಕ್ ಆಗಲ್ಲ ಸರ್. ನಿನ್ನೆ ಹೇಳಿದ್ದೀನಿ ನಾನು ಅವ್ರಿಗೆ ಮುತ್ತವ್ರಿಗೆ. ನೋಡಿ ಅಂದ್ರೆ 80 ಓಕೆ. ಈಗೇನು ಮಾಡ್ಬೇಕಾಗಿ ಸರ್ ನೆಕ್ಸ್ಟ್? ಸ್ವಲ್ಪ ಬೇಗ ಮಾಡ್ಕೊಡ್ತೀನಿ. ಬೇಗ ಅಂದ್ರೆ ಸರ್ ನಾಳೆ ಸೋಮವಾರ. ಹಾಂ ನಾಳೆ. ಹೌದು ಸರ್. ನಾಳೆ ಸೋಮವಾರ. ನಾಳೆ ಅರ್ಧ ತೆಗ್ದ ಅವ್ರದ್ದು ಕ್ಲಿಯರ್ ಮಾಡ್ತೀನಿ ಸರ್. ನಾಳೆ ಸರ್? ನಾಳೆನೆ ಮಾಡ್ತೀನಿ. ಓಕೆ ನಾಳೆ. ಓಕೆ ಸರ್, ಆಯ್ತು. ನಾಳೆ ದುಡ್ಡು ಈಗ ಅರ್ಜೆಂಟ್ ಜಾಬ್ ಬೇಕಾಗಿದೆ ಸರ್. ಇಲ್ಲ ಅದೊಂದು ಆ ಪ್ರಶ್ನೆ ಬಂದು ಸರ್ ಮಾತಾಡ್ಲಿಕ್ಕೆ ಬೇಕಲ್ಲ. ಅಲ್ಲ, ನನ್ನ ಮಗಂಗೆ ಸ್ವಲ್ಪ ಭಯ ಇದೆ ಸರ್, ಅಷ್ಟೇ, ಏನಿಲ್ಲ. ಎದ್ರದ್ದು ಭಯ ಸರ್? ನಾನು ನಿಮ್ಮ ಊರಿಗೆ ಬರಲ್ಲ. ಭಯ ಇದ್ರೆ ಇಲ್ಲ ಸರ್. ಇದು ಹೆಂಗಿದೆ, ವಿಶ್ವಾಸದಿಂದ ಮಾಡ್ಬೇಕು. ವಿಶ್ವಾಸದಿಂದ ನಾನು ಮಾಡ್ಬೇಕು, ನೀವು ಮಾಡ್ಕೋಬೇಕು. ನಾನು ಅದಕ್ಕೋಸ್ಕರ ನಾನೇನ್ ಹೇಳಿದೆ, ನಿಮ್ಗ ಏನೋ ಭಯ ಇದ್ರು ನೀವು ಏನ್ ಅಮೌಂಟ್ ಕೊಡ್ತೀರಲ್ಲ ಈಗ ಅದು ಚೆಕ್ ನಾನು ಕೊಡ್ತೀನಿ. ಗೊತ್ತಾಯ್ತು ಸರ್, ಅವ್ನು ಹೇಳ್ದ ನನಗೆ, ನಾನು ತುಂಬಾ ನಂಬಿಕೆ ಇದೆ ಅಂತಾನೆ ಹೇಳ್ದ. ನೀವು ಅದಕ್ಕೆ ಯಾಕೆ ಭಯ ಪಡ್ಕೊತೀರ ಹೇಳಿ ಸರ್? ಅಲ್ಲ, ಈ ತರ ಯಾರು ಸಿಗಲ್ಲ, ಈ ತರ ಯಾರು ವ್ಯಕ್ತಿ ಸಿಗಲ್ಲ ಅಂತಾನೆ ಹೇಳೋದು ಸರ್ ನಾನು. ಹೇಳಿ ಸರ್, ನಮ್ಗೆ ಚೆಕ್ ಕೊಡುವಂತಾರ ನಂದು ಜೊತೆ ಸರ್ ಇರ್ತಾರಲ್ಲ ಅವ್ರದ್ದು ಒಂದು ಫೋಟೋ. ಪ್ರಾವಿಷನಲ್ ಲಿಸ್ಟ್ ಬಿಟ್ಟಿದ ತಕ್ಷಣ ಅದರಲ್ಲಿ ಪ್ರಾವಿಷನಲ್ ಲಿಸ್ಟಲ್ಲಿ ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಇರಲ್ಲ, ಅಡ್ರೆಸ್ ಇರಲ್ಲ, ಫೋನ್ ನಂಬರ್ ಇರಲ್ಲ, ಓನ್ಲಿ ರಿಜಿಸ್ಟರ್ ನಂಬರು, ನೇಮ್ ಇರುತ್ತೆ. ಆ ನೇಮ್ ಇಟ್ಕೊಂಡು ಕ್ಯಾಂಡಿಡೇಟ್ಸ್ಗೆ ಮಿಡಲ್ ಮ್ಯಾನ್, ಏಜೆಂಟ್ಸು ಮತ್ತು KPSC ಮೆಂಬರ್ಸು, ಚೇರ್ಮನ್ನು ಇನ್ಕ್ಲೂಡಿಂಗ್ ಆಗಿ ಆ ಡಾಕ್ಯುಮೆಂಟ್ಸ್ ಎಲ್ಲ KPSC ಇರೋಂಥದ್ದು ಡಾಕ್ಯುಮೆಂಟ್ಸು, ಫೋನ್ ನಂಬರ್ಸ್ ಕೊಟ್ಟು, ಅಂದರೆ ಏಜೆಂಟ್ ಕಡೆಯಿಂದ ಫೋನ್ ಮಾಡಿಸಿ ಒಂದೊಂದು ಪೋಸ್ಟಿಗೆ 80 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ ಸರ್. ಒಂದು ಪೋಸ್ಟಿಗೆ 80 ಲಕ್ಷ, 40 ಲಕ್ಷ ಅಡ್ವಾನ್ಸ್ ಕೊಡಬೇಕು. ನೀವು 1:3 ಲಿಸ್ಟಲ್ಲಿ 1:3 ಪ್ರಾವಿಷನಲ್ ಲಿಸ್ಟಲ್ಲಿ ಇರ್ತಿರಲ್ಲ, ಎಷ್ಟೇ ಮಾರ್ಕ್ಸ್ ಬರಲಿ ಫೈನಲ್ ಲಿಸ್ಟಿಗೆ ನಾವು ಸೇರಿಸ್ತೀವಿ. ಸಪೋಸ್ ಒಂದು ನಿರ್ದಿಷ್ಟ ಟೈಮಲ್ಲಿ ಏನು ಮಾಡ್ತಾರೆ, OMR ಸೀಟ್ ಆಚೆ ತೊಗೊಂಬಂದು ನಿಮಗೆ ಫಿಲ್ ಮಾಡಿಸ್ಬಿಟ್ಟು ಒಳಗಡೆ ಇರ್ತೀವಿ ಅಂತ ಹೇಳ್ತಾರೆ. ಬಿಫೋರ್ 1:3 ಲಿಸ್ಟು 1:3 ಲಿಸ್ಟ್ ಬಿಟ್ಟಾದ್ಮೇಲೆ ಅದನ್ನು OMR ಶೀಟ್ಸು ಆಗಲಿಲ್ಲ ಅಂತಂದ್ರೂ ಫೈನಲ್ ಲಿಸ್ಟಲ್ಲಿ ನೀವು ದುಡ್ಡು ಕೊಟ್ಟರೆ ಏನಂತಂದರೆ 80 ಲಕ್ಷದಲ್ಲಿ 40 ಲಕ್ಷ ದುಡ್ಡು ಕೊಟ್ಟು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಮಗೆ ಕೊಟ್ಟರೆ ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇರುತ್ತೆ. ಇದಕ್ಕೆ ಹೇಳೋದು ನಾನು, ಹಿಂಗೆಲ್ಲ ಮಾಡ್ಕೊಂಡು ಯಾಕೆ ಹೋಗ್ಬೇಕು ಗೌರ್ಮೆಂಟ್ ಜಾಬಿಗೆ ಅಂತ. 80 ಲಕ್ಷ ಕೊಟ್ಟು ಪಶುವೈದ್ಯಾಧಿಕಾರಿ ಆಗುವ ಬದಲು 80 ಲಕ್ಷ ಹಾಕಿದ್ರೆ ಒಂದು ಒಳ್ಳೆ ಬಿಸ್ನೆಸ್ ಕಟ್ ನಿಲ್ಲಿಸ್ಬೋದು ರೀ ನಿಮ್ಮ ಊರಲ್ಲಿ. 17ನೇ ತಾರೀಖು ರಿಸಲ್ಟ್ ಬಂದಿದೆ. ಈ ಪರೀಕ್ಷೆ ಬರೆದವರು ಇದನ್ನು ರದ್ದು ಮಾಡಿ ಮತ್ತೊಂದು ಪರೀಕ್ಷೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಪರೀಕ್ಷೆ ಆದರೆ ಸರಿ ಹೋಗ್ಬಿಡುತ್ತಾ? ಅಥವಾ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಸಚಿವರ ರೆಸಿಗ್ನೇಷನ್ ಕೇಳಿದ್ರೆ ಸರಿ ಹೋಗುತ್ತಾ? ಸಿಸ್ಟಮೆಟಿಕ್ ಚೇಂಜ್ ಬರಬೇಕಾಗಿರೋದು. ಈ ಹಿಂದೆ ಕರ್ನಾಟಕದಲ್ಲಿ PUC ಕ್ವಶನ್ ಪೇಪರ್ಗಳು ಲೀಕ್ ಆದವು. ಕೆಮಿಸ್ಟ್ರಿ ಲೀಕ್ ಆಗಿತ್ತು. ಲೀಕ್ ಆಯಿತು ಅಂಥೇಳಿ ಮತ್ತೊಂದು ಪರೀಕ್ಷೆ ಮಾಡಿದ್ರು. ಮರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯೂ ಲೀಕ್ ಆಗ್ಬಿಡ್ತು. ಮರುಪರೀಕ್ಷೆ ಹಂಗೆ ಲೀಕ್ ಮಾಡಿದವ್ರನ್ನೊಬ್ಬರನ್ನ CCB ಅವ್ರು ಎಳ್ಕೊಂಬಂದಿದ್ರು, ಕ್ವಶನ್ ಪೇಪರ್ ಲೀಕ್ ಮಾಡಿದ್ದು. ಆತ ಏನು ಹೇಳಿದ್ದ ಗೊತ್ತಾ, ನೀವು ಈ ಸಲ ಹಿಡಿದಿದ್ದೀರಿ ನನ್ನ, ಹಿಂದಿನ 13 ಎಕ್ಸಾಮದ್ದು ಲೀಕ್ ಮಾಡಿದ್ದೀನಿ ನಾನು ಅಂತ. 13 ಎಕ್ಸಾಮದ್ದು ಲೀಕ್ ಮಾಡಿದ್ದೀನಿ ಹಿಂದಿಂದು ಅಂದ. ಆತನ ಹತ್ರ ಕ್ವಶನ್ ಪೇಪರ್ ತಗೊಂಡು ಬರೆದು ಪಾಸಾಗಿ ರ್ಯಾಂಕ್ ತಗೊಂಡ್ರು, ಫಸ್ಟ್ ಕ್ಲಾಸ್ ಬಂದರು, ಡಿಸ್ಟಿಂಕ್ಷನ್ ತಗೊಂಡ್ರು. 13 ವರ್ಷ ಆಗ್ಬಿಟ್ಟಿದೆ ಅವರು. ಏನು ಮಾಡ್ತೀರ ಅವ್ರನ್ನ ಕರ್ಕೊಂಬಂದು? ನಮ್ಮ ರಾಜ್ಯದಲ್ಲಿ ಸಚಿವರಾಗಿರುವ OSD ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ, ಅವ್ರ ಮಗ PUC ಬರಿತಾ ಇದ್ದ. ಅವರು 6 ಲಕ್ಷ ಕೊಟ್ಟು ಒಂದು ಕ್ವಶನ್ ಪೇಪರ್ ತಗೊಂಬಂದಿದ್ರು. ಸಿಕ್ಕಾಕೊಂಡು ಜೈಲಿಗೆಲ್ಲ ಹೋದ್ರು ಅವರು. ಆಮೇಲೆ ಈ ವ್ಯವಸ್ಥೆ ನಂಬ್ಕೊಂಡು ಮಕ್ಕಳು ಓದೋದೇನು, ಎಕ್ಸಾಮಿಗೆ ಪ್ರಿಪೇರ್ ಆಗೋದೇನು, ದುರಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.